ನಾವು ಲಕ್ಷಾಂತರ ರೂಪಾಯಿಯನ್ನು ಖರ್ಚು ಮಾಡಿ ಬಹುಶಃ ದೇಶ ವಿದೇಶಗಳಲ್ಲಿ ಟೂರಿಸ್ಟ್ ಆಗಿ ಅಥವಾ ಹಾಲಿಡೇಸ್ಗೆ ನಾವು ಹೋಗ್ತೇವೆ. ನಾವು ಹಾಲಿಡೇಸಿಗೆ ಹೋಗುವುದು ಒಂದು ಖುಷಿಗಾಗಿ, ಒಂದು ರಿಲ್ಯಾಕ್ಸೇಷನ್ಗಾಗಿ, ಟೆನ್ಷನ್ನಿಂದ ಸ್ವಲ್ಪ ದೂರ ಇರುವುದಕ್ಕಾಗಿ, ಹೊಸ ಪ್ಲೇಸ್ಗಳನ್ನು ನೋಡುವುದಕ್ಕಾಗಿ. ಆದರೆ ಇಂಥ ಕೆಲವು ಹಾಲಿಡೇಗಳು ಬಹಳ ಡೇಂಜರಸ್ ರೂಪದಲ್ಲಿ ನಮ್ಮ ಕಾರಣದಿಂದಲೇ ತಿರುಗುವಾಗ ಒಂದು ವಿಷಯದಲ್ಲಿ ನಮಗೆ ನಾಚಿಕೆನೂ ಆಗ್ತದೆ, ಭಯನೂ ಆಗ್ತದೆ. ಏಪ್ರಿಲ್ 19ನೇ ತಾರೀಕು ಬಾಲಿಯಲ್ಲಿ ಒಂದು ಫ್ಯಾಮಿಲಿ ಗ್ರೂಪ್ನ ಜೊತೆಗೆ ಬಾಲಿಯ ಉಬುದ್ ಎಂಬ ಪ್ಲೇಸಲ್ಲಿ ಟೂರಿಗೆ ಹೋಗಿತ್ತು ಎಂಜಾಯ್ ಮಾಡಲಿಕ್ಕೆ. ಆದರೆ ಚೆಕ್ಔಟ್ ಆಗುವ ಸಮಯದಲ್ಲಿ ಅವರ ಲಗೇಜ್ಗಳನ್ನು ಹೋಟೆಲ್ನ ಸೆಕ್ಯೂರಿಟಿಯವರು ಚೆಕ್ ಮಾಡಿದಾಗ ಅದರ ಒಳಗೆ ಸಿಕ್ಕಿದ್ದು ನಾವು ಯೂಸ್ ಮಾಡುವಂತಹ ಸ್ಪೂನು, ಇಸ್ತ್ರಿ ಪೆಟ್ಟಿಗೆ, ಹೇರ್ ಡ್ರೈಯರ್ ಮತ್ತು ಟವಲ್ಗಳು ಮತ್ತು ಬೇರೆ ಒಂದು ಸಿಂಪಲ್ ಐಟಮ್ಸು ಹೋಟೆಲಲ್ಲಿ ಯೂಸ್ ಮಾಡಲಿಕ್ಕೆ ಏನು ಬಿಡ್ತಾರೆ ಅದನ್ನು ನಮ್ಮ ಬ್ಯಾಗಲ್ಲಿ ಹಾಕಿ ಒಂದು ಅಂಗಲಪ್ಪು ಅಂತ ಹೇಳ್ತೇವೆ, ಅತಿಯಾಸೆ ಅಂತ ಹೇಳ್ತೇವೆ, ಗ್ರೀಡ್ ಅಂತ ಹೇಳ್ತೇವೆ. ಲಕ್ಷಾಂತರ ರೂಪಾಯಿ ನಮ್ಮಲ್ಲಿ ಇದೆ ಟಿಕೆಟಿಗಾಗಿ, ಹೋಟೆಲ್ಗಾಗಿ, 5 ಸ್ಟಾರ್ ಹೋಟೆಲ್ ಆಗಿ ಖರ್ಚು ಮಾಡಿ ಅಲ್ಲಿ ನಿಲ್ಲಲಿಕ್ಕೆ. ಆದರೆ ಅಲ್ಲಿಂದ ಬರುವಾಗ ಇಂತಹ ಯೂಸ್ ಮಾಡಿ ಅಲ್ಲಿಯೇ ಹೋಟೆಲಲ್ಲಿ ಬಿಟ್ಟು ಬರುವಂತಹ ವಸ್ತುಗಳನ್ನು ನಮ್ಮ ಬ್ಯಾಗಲ್ಲಿ ತಂದು ಬಂದಾಗ ಅದಕ್ಕೆ ನಮ್ಮನ್ನು ಕಳ್ಳರೇ ಅಂತ ಹೇಳ್ತಾರೆ. ಇದು 4 ಭಾರತೀಯರು ಬಾಲಿಯಲ್ಲಿ ಸಿಕ್ಕಿಬಿದ್ದು ನಾಚಿಕೆ ಕೆಟ್ಟಿದ್ದಾರೆ. ಅಲ್ಲಿನ ನ್ಯೂಸ್ ಪೇಪರಲ್ಲಿ ಹೈಲೈಟ್ ಆಗಿದೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ, ಭಾರತದ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕವರು ಬಾಯಿಗೆ ಬಂದಂತೆ ಬರೀತಿದ್ದಾರೆ. ಯಾಕೆಂದರೆ ನೀವು ಭಾರತ ದೇಶದ ಮರ್ಯಾದೆ ತೆಗೆದಿರಿ, ಭಾರತ ಇಂಡಿಯನ್ ಅಂತ. ಇಂತಹ ಕೆಲವು ಜನಗಳಿಂದ ಬಹುಶಃ ನಮಗೆ ಹಾಳು ಹೆಸರು ಬರುವಂತಿದೆ. ನೀವು ಈ ವಿಡಿಯೋದಲ್ಲಿ ನೋಡಬಹುದು ಹೇಗೆ ನಮ್ಮ ಸೆಕ್ಯೂರಿಟಿಯವರು ಚೆಕ್ ಮಾಡ್ತಾರೆ ಮತ್ತು ಸಿಕ್ಕಿಬಿದ್ದ ನಂತರ ಅವರ ತಪ್ಪಿನ ಅರಿವಾಗಿ ಅವರು ಸಾರಿ ಹೇಳಿದರು. ಸಾರಿ ಸಾಕಾಗಲ್ಲ, ಸಾರಿ ಅಲ್ಲ, ನಿಮಗೆ ಗೊತ್ತಿದ್ದು ನೀವು ಮಿಸ್ಟೇಕ್ ಮಾಡಿದ್ದೀರಿ. ಈ ಒಂದು ದುರಾಸೆಯಿಂದ ಎಷ್ಟೊಂದು ಹೆಸರು ಹಾಳು, ದೇಶದ ಹೆಸರು ಹಾಳು, ಮನಸ್ಸಿನ ಸಮಾಧಾನ ಹಾಳು. ಹಾಲಿಡೇಸ್ ಇರುವುದೇ ಖುಷಿ ಪಡಲಿಕ್ಕೆ, ಹೋಟೆಲಲ್ಲಿ ಇರುವಂಥ ವಸ್ತುಗಳನ್ನು ಚೆನ್ನಾಗಿ ಯೂಸ್ ಮಾಡಿ ಅದನ್ನು ನಾವು ಆನಂದ ಪಡೆಯಬೇಕು ವಿನಃ ಅದನ್ನೇ ನಮ್ಮ ಪೆಟ್ಟಿಗೆಯಲ್ಲಿ ತಂದರೆ ಡೆಫಿನೆಟ್ಲಿ ಸಿಕ್ಕಿ ಬಿದ್ದರೆ ಮಾತು ಮುಗೀತು.